ನೋಡಿ, ಬೆಂಗಳೂರಿನಲ್ಲಿ ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನ ನಗರಪೇಟೆ ಅನ್ನುವಂಥ ಏರಿಯಾದಲ್ಲಿ ಒಂದು ಕಟ್ಟಡಕ್ಕೆ ಬೆಂಕಿ ಹೊತ್ಕೊಂಡು ಒಂದಿಡೀ ಕುಟುಂಬ ಬೆಂಕಿಗೆ ಆಹುತಿಯಾಗಿತ್ತಲ್ಲ. ಈ ಪ್ರಕರಣ ಮಾಸುವ ಮುನ್ನವೇ ಇದೇ ನಗರಪೇಟೆಯಲ್ಲಿ ಮತ್ತೊಂದು ಕಟ್ಟಡಕ್ಕೆ ಬೆಂಕಿ ಬಿದ್ದಿದೆ. ನಿನ್ನೆ ರಾತ್ರಿ ಕಟ್ಟಡದ 3ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಹೊತ್ತಿ ಉರಿದಿದೆ. ನಾನು ಹೇಳಿದ್ನಲ್ಲ, 2 ದಿನದ ಹಿಂದೆಯಷ್ಟೇ ಇದೇ ನಗರಪೇಟೆಯಲ್ಲಿ ಅಗ್ನಿ ದುರಂತ ಆಗಿತ್ತು. ಆ ಅಗ್ನಿ ದುರಂತದಲ್ಲಿ ಕುಟುಂಬದ 5 ಸಜೀವವಾಗಿ ದಹನವಾಗಿದ್ದರು. ಈಗ ಮತ್ತೆ ನಗರಪೇಟೆಗೆ ಮತ್ತೊಂದು ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅಗ್ನಿ ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ವರದಿಯಾಗಿದೆ. ಬೆಂಕಿಯಿಂದ ಸುಟ್ಟು ಹೋಗ್ಬಿಟ್ಟಿದೆ ಆ ಕಟ್ಟಡ. ಅದರ ತೀವ್ರತೆ ಎಷ್ಟಿತ್ತು ಅಂತಂತಂದ್ರೆ ಗೋಡೆ ಬಿರುಕ್ಬಿಟ್ಟಿದೆ. ಸೊ ಹಾಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಬಹಳ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನು ಕೈಗೊಂಡರು. ಅಕ್ಕಪಕ್ಕದ ಕಟ್ಟಡಗಳಿಗೆ ಹಾನಿಯಾಗದ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಜೊತೆಗೆ ಯಾವುದೇ ಕ್ಯಾಶುಯಾಲಿಟೀಸ್ ಇಲ್ಲ ಅನ್ನುವಂಥ ವರದಿ ಕೂಡ ಆಗ್ತಾ ಇದೆ. ಇಲ್ಲಿ ವುಲನ್ ಟೆಕ್ಸ್ಟೈಲ್ ಕೆಲಸ ಮಾಡ್ತೀವಿ. ಇಲ್ಲಿ ಸೆಕೆಂಡ್ ಫ್ಲೋರ್ ಇದೆ, ಫಸ್ಟ್ ಬಿಲ್ಡಿಂಗ್ ಇದೆ. ಏನ್ ಹೇಳ್ತಾ ಇದ್ದಾರೆ ಈಗ ಪೊಲೀಸ್ನವರು, ಅವರು ಬಿಡ್ತಾ ಇಲ್ಲ ಈಗ ಇಷ್ಟು ಪಕ್ಕದಲ್ಲೇ ಅವರು ಬಂದಿದ ಮೇಲೆ ಸಾಹೇಬ್ರು ಬಂದಿದ ಮೇಲೆ ಬಿಡ್ತಾರೆ. ಈಗ ಬೆಂಕಿ ಎಲ್ಲ ಇದೆಯಲ್ಲ, ಹಂಗಾಗಿ ಅವರು ಸೇಫ್ಟಿ ತಗೊಳ್ತಾ ಇದ್ದಾರೆ. ಇದು ಕರೆಕ್ಟೇ, ಅವ್ರದ್ದು ಕೆಲಸ ಕರೆಕ್ಟ್ ಮಾಡ್ತಾರೆ. ಎಷ್ಟು ದಿವಸ ಆಯ್ತು ಈಗ ಅಂಗಡಿ ಕ್ಲೋಸ್ ಆಗಿದೆ? ನಮ್ಮ ಅಂಗಡಿ ಇಲ್ಲ, ನಾವು 3 ದಿನ ಆಯ್ತು ಇಲ್ಲಿ ಬಂದು. ಶುಕ್ರವಾರ ನೈಟ್ ಕೆಳಗಡೆ ಇದ್ದೀವಿ, ಎಲ್ಲ ಹೋಗಿಲ್ಲ ಮೇಲೆ. ನೀವು ಮನೇಲಿ ಇರೋದಾ? ಮನೇಲಿ. ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದಾ? ಮನೇಲಿ ಇಲ್ಲ, ಒಬ್ಬರೇ ಇರೋದಾ? ಊಟ ಎಲ್ಲ ಏನ್ ಮಾಡ್ತಿದ್ರಿ? ಬಟ್ಟೆಗಳೆಲ್ಲ ಬಟ್ಟೆ ಇಲ್ವೇ ಇಲ್ಲ, ಇದೇ ಬಟ್ಟೆದಲ್ಲೇ ಇದ್ದೀವಿ 3 ದಿವಸದಿಂದ. 3 ದಿವಸ ನಮ್ಮ ಪ್ರಶಾಸನ ಅವರು, ಫೈರ್ ಬ್ರಿಗೇಡ್ ಅವರು, ಪೊಲೀಸ್ ಅವರು 3 ದಿವಸದಿಂದ ಇಲ್ಲೇ ಇರೋರು. ಯಾರು ಇನ್ನ ತನಕ ಇಲ್ಲಿಂದ ಹೋಗಿಲ್ಲ. ಅವ್ರು ಇಲ್ಲಿ ಕೂತ್ಕೊಬಿಟ್ಟು ಅವ್ರ ನಿರೀಕ್ಷಣೆ ಮಾಡ್ತವ್ರೆ. ಏನಾದ್ರೂ ಅಕಸ್ಮಾತ್ ಜಾಸ್ತಿ ಆಗಿದ್ರೆ ಅವ್ರು ತಿರ್ಗಾ ಫೈರ್ ಇಂದ ಸ್ಟಾರ್ಟ್ ಮಾಡ್ಬಿಟ್ಟು ಬೆಂಕಿನೇ ಹಾಕ್ತಾರೆ. ಒಳ್ಳೆ ಚಾಪೆಗಳದೆಲ್ಲ ಇದೆ, ಅದು ಇಮಿಡಿಯೇಟ್ಲಿ ಹೋಗೋದು ಇಲ್ಲ. ಸ್ವಲ್ಪ ಟೈಮ್ ಆಮೇಲೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಅವ್ರು ಅದಕ್ಕೋಸ್ಕರ ಅವ್ರು ಇಲ್ಲೇ ಇದ್ದಾರೆ. ಇನ್ನ ತನಕ ಅವರು ಎಲ್ಲೂ ಹೋಗಿಲ್ಲ. ಪೊಲೀಸ್ ಆಗಲಿ, ನಮ್ಮ ಇವರು ಫೈರ್ ಬ್ರಿಗೇಡ್ ಅವರಾಗಲಿ ಎಲ್ಲರೂ 3 ದಿವಸದಿಂದ ಇಲ್ಲೇ ಕೂತಿದ್ದಾರೆ. ಈ ರೋಡಲ್ಲಿ ಯಾರಿಗೂ ಬಿಡ್ತಾನೂ ಇಲ್ಲ, ಯಾರಿಗೂ ಇವಾಗವರೆಗೂ ಯಾರಿಗೂ ಬಿಟ್ಟಿಲ್ಲ. ಒಳ್ಳೆ ಇದು ಇನ್ನ ತನಕ ಇದು ರಿಸ್ಕ್ ಇದೆ ಅಂತ ಇನ್ನ ತನಕ ಅವ್ರು ಯಾರಿಗೂ ಬಿಟ್ಟಿಲ್ಲ. ಅವರು ಇನ್ನ ತನಕ ಯಾವ್ದು 3 ದಿವಸದಿಂದ ಯಾರಿಗೂ ಓಪನ್ ಮಾಡಕ್ಕೂ ಬಿಟ್ಟಿಲ್ಲ. ಇವತ್ತು ಇನ್ನ ತನಕ ಅವ್ರು ಬಿಡ್ತಾ ಇಲ್ಲ. ದೊಡ್ಡ ಅಧಿಕಾರಿಯಿಂದ ಏನದು ಅದು ಆರ್ಡರ್ ಬಂದ ಮೇಲೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಅವ್ರು ಇರೋವರೆಗೂ ನಮ್ಗೆ ಏನು ಹೆದರಿಕೆ ಇಲ್ಲ. ಅವ್ರು ಹೇಳಿದ್ದಾರೆ, ನಿಮ್ಗೆ ಏನು ಜಾಸ್ತಿ ಆದ್ರೆ ನಾವು ನಿಮ್ಗೆಲ್ಲ ಇದೀವಿ. ನಮ್ಮ ಅಧಿಕಾರಿ ಇಲ್ಲಿರೋವರೆಗೂ ನೀವೇನು ಭಯದ್ ಬಿಡೋದ್ ಬೇಡ. ಏನ್ ಜಾಸ್ತಿ ರಿಸ್ಕ್ ಇದೆ ಆ ರೋಡ್ ಎಲ್ಲ ಬಂದ್ ಮಾಡಿದ್ದಾರೆ. ಯಾರಿಗೂ ಜನ ಆಗ್ಲಿ ಅಂಗಡಿ ಆಗ್ಲಿ ಯಾರಿಗೂ. ಇದು ನಗರಪೇಟೆಯಲ್ಲಾಗಿರುವಂಥ 2ನೇ ಪ್ರಕರಣ. ಮೊದಲನೇದರಲ್ಲಿ ಒಂದು ಇಡೀ ಕುಟುಂಬ ಬೆಂಕಿಗೆ ಆಹುತಿಯಾಗಿತ್ತು. ಇದು 2ನೇ ಪ್ರಕರಣ. ಈ ಪ್ರಕರಣಕ್ಕೆ ಕಾರಣ ಏನು? ಬೆಂಕಿ ಹೊತ್ಕೊಳ್ಳೋದಕ್ಕೆ, ಜೊತೆಗೆ ಸ್ಥಳದಲ್ಲಿರುವ ಪರಿಸ್ಥಿತಿ ಎಂಥದ್ದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಮಳೆ ನಿಂತರೂ ಮರದ ಹನಿ ನಿಂತಿಲ್ಲ ಅನ್ನುವಂತಹ ಒಂದು ಗಾದೆ ಮಾತಿದೆ. ಅದು ಈಗ ನಗರಪೇಟೆಯಲ್ಲಿ ಸಂಭವಿಸಿದಂತ ಅಗ್ನಿ ದುರಂತಕ್ಕೆ ಸರಿಯಾಗಿ ಹೊಂದಿಕೆ ಆಗುತ್ತೆ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳ ಹಿಂದೆ ಸಂಭವಿಸಿದ ಅಗ್ನಿ ದುರಂತದಲ್ಲಿ 5 ಮೃತಪಟ್ಟಿದ್ರು. ಸೊ ಅದಾದ ಬಳಿಕ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ಹೇಳಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಇಲ್ಲೇ ಬೀಡು ಬಿಟ್ಟಿದ್ದು ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ರು, ಗಮನವನ್ನು ಕೂಡ ವಹಿಸಿದ್ರು. ನಿನ್ನೆ ಇದೇ ಒಂದು ಕಟ್ಟಡದ 3ನೇ ಒಂದು ಫ್ಲೋರ್ ನಲ್ಲಿ ಕೂಡ ಬೆಂಕಿ ಕಾಣಿಸಿಕೊಂಡಿದ್ದ ಕಾರಣ ಏನಂತ ಹೇಳಿದ್ರೆ ಅಲ್ಲಿದ್ದಂತಹ ಪ್ಲಾಸ್ಟಿಕ್ ಹಾಗೂ ಮ್ಯಾಟ್ಗಳು ಅಲ್ಲೇ ಇದ್ದಿದ್ರಿಂದಾಗಿ ಅಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊಗೆ ಬಂದಿದೆ. ತಕ್ಷಣ ಸ್ಥಳೀಯರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಇಲ್ಲಿ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ರಾತ್ರಿ ಇಡೀ ಕೂಡ ಬೆಂಕಿಯನ್ನ ಹಾಯಿಸಿ ಬೆಂಕಿಯನ್ನ ಹತೋಟಿಗೆ ತಂದಿದ್ದಾರೆ. ಆದ್ರೆ ಒಳಗಡೆ ಹೊಗೆ ಹೊರಗಡೆ ಬರ್ತಿರೋದ್ರಿಂದಾಗಿ ಕೂಡ ಜನರಿಗೆ ಒಂದು ಆತಂಕ ಉಂಟಾಗಿದೆ. ಮತ್ತೊಂದು ಕಡೆ ಇಲ್ಲಿ ಬೆಂಕಿ ನಂದಿಸುವ ಒಂದು ಕಾರ್ಯಕ್ಕೆ ಮುಂದಾಗಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮತ್ತೊಂದು ಚಾಲೆಂಜ್ ಕೂಡ ಎದುರಾಗಿರುವಂತದ್ದು ಅಂದ್ರೆ ಬೆಂಕಿಯಿಂದಾಗಿ ಕೂಡ ಗೋಡೆಗಳು ಸಾಕಷ್ಟು ಸುಟ್ಟು ಕರಕಲಾಗಿದ್ದು ಕೂಡ ಅದಕ್ಕೆ ನೀರನ್ನ ಬಿದ್ದಂತ ವೇಳೆಯಲ್ಲಿ ಅದು ಕ್ರ್ಯಾಕ್ ಬರುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿಲ್ಡಿಂಗ್ ಕೂಡ ಬೀಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಈ 2 ಚಾಲೆಂಜ್ಗಳನ್ನು ಕೂಡ ಅವರು ದಿಟ್ಟವಾಗಿ ಹೆದರಿಸಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಬೆಂಕಿಯನ್ನ ನಂದಿಸಬೇಕು, ಮತ್ತೊಂದು ಕಡೆ ಬಿಲ್ಡಿಂಗ್ ಯಾವುದೇ ಹಾನಿಯಾಗದ ರೀತಿಯಲ್ಲಿ
ಅವರು ಕಾರ್ಯಾಚರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಅಲ್ಲದೆ ಈ ಒಂದು ರಾಮಣ್ಣ ಲೇನ್ ಏನಿದೆ, ಈ ಒಂದು ದುರಂತ ಸಂಭವಿಸಿದಂತಹ ಒಂದು ಲೇನ್ ಏನಿದೆ, ಇಲ್ಲಿ ಸಾಕಷ್ಟು ಅಂಗಡಿಗಳು ಇರುವಂತದ್ದು, ಗೋದಾಮ್ ಇರುವಂತದ್ದು, ಜೊತೆಗೆ ಇಲ್ಲಿನ ಒಂದಷ್ಟು ಕುಟುಂಬಗಳು ಕೂಡ ವಾಸವನ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಇಲ್ಲಿಗೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಿಲ್ಲ. ಕಾರಣ ಏನಂತ ಹೇಳಿದ್ರೆ ಇನ್ನೂ ಕೂಡ ಬೆಂಕಿ ಆಗಾಗ ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಏನಾದ್ರು ತೊಂದರೆ ಕೂಡ ಉಂಟಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕ್ಲೋಸ್ ಮಾಡಿರುವಂತದ್ದು. ಒಂದಷ್ಟು ಜನ ಕೂಡ 3 ದಿನಗಳಿಂದ ಕೂಡ ತಮ್ಮ ಮನೆಗಳಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ, ಮತ್ತೆ ಸ್ನಾನ ಮಾಡೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಬಟ್ಟೆಗಳೆಲ್ಲವೂ ಕೂಡ ಅಲ್ಲೇ ಇದೆ, ಯಾರು ಕೂಡ ನಮಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅಂತ ಇದ್ದಾರೆ. ಅದರ ಜೊತೆಗೆ ನಮ್ಮ ಸೇಫ್ಟಿಯನ್ನು ಕೂಡ ಅವರು ತೆಗೆದುಕೊಂಡಿರೋದ್ರಾಗಿ ನಾವು ಸಹಕಾರವನ್ನು ಕೊಡಲೇಬೇಕಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಅವಘಡಗಳು ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಇಲ್ಲೇ ಬೀಡು ಬಿಟ್ಟಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಒಂದು ಸೂಚನೆಯ ನಂತರ ಇಲ್ಲಿಗೆ ಒಂದು ಹಾಕಿರುವಂತಹ ಬ್ಯಾರಿಕೇಡ್ ಗಳನ್ನ ತೆರವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.